ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಹೆಸರು ಇಡಲೇಬೇಕು. ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಹೆಸರು ಇಡಲೇಬೇಕು. ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಆನೇಕಲ್ ತಾಲೂಕು ಇಂಡ್ಲವಾಡಿನಲ್ಲಿ ಸ್ಟೇಡಿಯಮನ್ನು ಉದ್ಘಾಟನೆ ಮಾಡೋದಕ್ಕೆ ಶಂಕುಸ್ಥಾಪನೆ ಮಾಡೋದಕ್ಕೆ CM ಬರ್ತಾ ಇದ್ದಾರೆ, CM ಸಿದ್ದರಾಮಯ್ಯರವರು. ಕಾರಣ, ಈ ಭಾಗದಲ್ಲಿ ಆನೇಕಲ್ ತಾಲೂಕಿನಲ್ಲಿ ರಿಸರ್ವೇಷನ್ ಕ್ಷೇತ್ರ ಆಗಿರೋದ್ರಿಂದ ಹೆಚ್ಚು SC ST OBCಗಳು ಜಾಸ್ತಿ ಇರೋದರಿಂದ, ಹೆಚ್ಚು ಬಡ ಜನತೆ ಇರೋದರಿಂದ, ಹೆಚ್ಚು ಹೋರಾಟಗಾರರು ಈ ತಾಲೂಕಿನಲ್ಲಿ ಉದ್ಭವ ಆಗಿರೋದ್ರಿಂದ ಹೆಚ್ಚು ಹೋರಾಟ ಮಾಡ್ತಾ ಇದ್ದಾರೆ. ಸುಮಾರು ಸಂವಿಧಾನ ಬರೆದಂಥ ಕಾಲದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದುಕೊಟ್ಟಂಥ ಕಾಲದಿಂದಲೂ ವಿಚಾರವಂತರು, ಬುದ್ಧಿವಂತರು, ಜ್ಞಾನವಂತರು ಮತ್ತು ಕಾರ್ಯಕರ್ತರು ಅಂಬೇಡ್ಕರ್ ವಿಚಾರವನ್ನು ಫಾಲೋ ಮಾಡಿ ಇದುವರೆಗೂ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ. ಅದರಂತೆ ಈಗ ಆನೇಕಲ್ ಭಾಗದಲ್ಲಿ ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಇಂಡ್ಲವಾಡಿ ಭಾಗದಲ್ಲಿ ಸ್ಟೇಡಿಯಮನ್ನು ಈಗ ಶಂಕುಸ್ಥಾಪನೆಗೆ ಬರ್ತಾ ಇರೋದ್ರಿಂದ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನೀಡಬೇಕು. ಯಾಕಂದರೆ ಪ್ರಪಂಚದ ಉದ್ದಗಲಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮತ್ತು ಕಾನೂನು ಎಲ್ಲ ಕಡೆಯೂ ಒಪ್ಕೊಂಡಿದ್ದಾರೆ. ಬೇರೆ ದೇಶದಲ್ಲಿ ಲಂಡನ್ನಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೇ ಮಾಡಿದ್ರು ಕೂಡ ಅಲ್ಲಿ ಅಂಬೇಡ್ಕರ್ ಹೆಸರು ಇಡ್ತಾರೆ, ಅವರು ಪ್ರತಿಮೆಗಳನ್ನು ಇಡ್ತಾ ಇದ್ದಾರೆ, ಬೇರೆ ದೇಶದಲ್ಲೂ ಇಡ್ತಾರೆ. ಅದರಿಂದ ಇಡೀ ಪ್ರಪಂಚಕ್ಕೆ ಬೇಕಾದಂಥ ಅತಿ ದೊಡ್ಡ ಕ್ರಿಕೆಟ್ ಕ್ರೀಡಾಂಗಣ ಮಾಡ್ತಾ ಇರೋದ್ರಿಂದ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ರೀತಿಯಲ್ಲಿ ಇವತ್ತು ನಮ್ಮ ಆನೇಕಲ್ ಭಾಗದಲ್ಲಿ ಇಂಡ್ಲವಾಡಿ ಗ್ರಾಮದಲ್ಲಿ ಕ್ರೀಡಾಂಗಣ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನೀಡಬೇಕು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ದೇಶಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಬೇಕಾದವರು. ಅದೇ ರೀತಿಯಲ್ಲಿ ಕ್ರಿಕೆಟ್ ಆಟಗಾರರು ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಬಂದು ಇಲ್ಲಿ ಭಾಗವಹಿಸ್ತಾರೆ. ಈ ಕ್ರೀಡಾಂಗಣದಲ್ಲಿ ಆಟಗಳನ್ನಾಡಿ ಪಂದ್ಯಗಳನ್ನು ಗೆದ್ದು ಇಡೀ ಪ್ರಪಂಚದಲ್ಲಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಈ ಭಾಗದಲ್ಲಿ ಬಂದು ಇಡೀ ಪ್ರಪಂಚದ ಎಲ್ಲ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಹಿಡಿದು ಬಂದು ಇಲ್ಲಿ ಪಂದ್ಯಗಳನ್ನು ಪಾಲ್ಗೊಂಡು ಹೋರಾಟ ಮಾಡಿ ಗೆದ್ದು ಹೋದಾಗ ಇಲ್ಲಿ ನಮ್ಮ ತಾಲೂಕಿಗೆ ಗೌರವ ಬರುತ್ತೆ. ಆ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನೀಡಬೇಕಂತ ಹೇಳಿ ನಮ್ಮ ಆನೇಕಲ್ ಜನತೆಯ ಪರವಾಗಿ, ಹೋರಾಟಗಾರರ ಪರವಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಇಂಡ್ಲವಾಡಿ ಗ್ರಾಮದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಪ್ರಾರಂಭ ಆಗ್ತದೆ. ಮೊದಲನೇ ಬಾರಿಗೆ ಈ ಕ್ರೀಡಾಂಗಣ ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ಶ್ರಮ ವಹಿಸಿದಂಥ ಆನೇಕಲ್ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಏನು ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೃಹತ್ ಮಟ್ಟದ ಒಂದು ನ್ಯಾಷನಲ್ ಕ್ರೀಡಾಂಗಣ ಆಗ್ತಾ ಇದೆಯಲ್ಲ, ಅದಕ್ಕೆ ಬಾಬಾ ಸಾಹೇಬರ ಹೆಸರನ್ನು ಇಡಲೇಬೇಕನ್ನೋಂಥದ್ದು ನಮ್ಮ ಒತ್ತಾಯ. ಬರೀ ನಮ್ಮ ತಾಲೂಕಿನ ಜನತೆಯ ಒತ್ತಾಯ ಅಲ್ಲ, ಇದು ಇಡೀ ರಾಜ್ಯದ ಒತ್ತಾಯ ಆಗುತ್ತೆ. ಯಾಕಂದರೆ ಇದು ನ್ಯಾಷನಲ್ ಕ್ರೀಡಾಂಗಣ. ಹಂಗಾಗಿ ಬೇರೆ ರಾಜ್ಯದವರು ಕೂಡ ಇವತ್ತು ಇತ್ತೀಚೆಗೆ ನಮ್ಮ ತಾಲೂಕಿನ ಜೊತೆ ಚರ್ಚೆ ಆಗ್ತಾ ಇದೆ. ಎಲ್ಲ ಪದಾಧಿಕಾರಿಗಳು ಬೇರೆ ತಾಲೂಕಿನವರು ಕೂಡ ಇದಕ್ಕೆ ಕೈ ಜೋಡಿಸ್ತಾರೆ. ನೀವೇನಾದರೂ ಇದನ್ನು ಕಡೆಗಣಿಸಿದ್ದೆ ಆದರೆ ಬರೀ ಆನೇಕಲ್ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸು ಮೂಲೆ ಗುಂಪಾಗ್ತದೆ ಅನ್ನೋಂಥ ಸಂದೇಶವನ್ನು ಸಾರಬೇಕಾಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತೇನೆ. ಈಗೇನು ಮೊನ್ನೆ ಶಿವಣ್ಣನವರು ನಮ್ಮ ಶಾಸಕರು ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟು ಈ ಕಾರ್ಯಕ್ರಮನ ಮಾಡಿದ್ದಾರೆ, ಇದೊಂದು ಜಾರಿಗೆ ಆಗೋ ರೀತಿಯಲ್ಲಿ. ಅದೇ ರೀತಿ ಇದೊಂದು ಹೆಸರನ್ನು ಇಟ್ಟು ಈ ತಾಲೂಕಿನ ಹೆಸರನ್ನು ಇಡೀ ದೇಶದಲ್ಲಿ ಆನೇಕಲ್ ಹೆಸರನ್ನು ಉಳಿಸಬೇಕು ಅನ್ನೋಂಥದ್ದು ನಮ್ಮ ಮನವಿ ಮಾಡಿಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಬಂಧುಗಳೇ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸೂರ್ಯ ಸಿಟಿ ಭಾಗದಲ್ಲಿ ಏನು ಇಂಡ್ಲವಾಡಿ ಸಂಬಂಧಪಟ್ಟಂಥ ಗ್ರಾಮದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ನಮ್ಮ ತಾಲೂಕಿಗೆ ತಗೊಂಡು ಬಂದಿರೋದು ಭಾಳ ಹೆಮ್ಮೆಯ ವಿಷಯ. ಯಾಕೆಂದರೆ ಇದರಲ್ಲಿ ನಮ್ಮ ಮಾನ್ಯ ಶಾಸಕರಾದ ಶಿವಣ್ಣನವರ ಒಂದು ಶ್ರಮ ಭಾಳಷ್ಟು ಇದೆ ಇದರಲ್ಲಿ. ಸೊ ಹಾಗಾಗಿ ಆ ಒಂದು ಶ್ರಮಕ್ಕೆ ತಕ್ಕಂತೆ ಇದು ನಮ್ಮ ಆನೇಕಲ್ ತಾಲೂಕು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿನ ಒಂದು ಏನು ಆ ಕ್ರೀಡಾಂಗಣಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನು ನಾಮಕರಣ ಮಾಡಬೇಕಂತ ನಮ್ಮೆಲ್ಲರ ಒತ್ತಾಯ. ಹಾಗಾಗಿ ಬಾಬಾ ಸಾಹೇಬರು ಈ ದೇಶಕ್ಕೆ ಬಹುಜನರಿಗೆ
ಕೊಟ್ಟಂಥ ಒಂದು ಏನು ಕೊಡುಗೆಗಳು ಅಪಾರವಾಗಿದೆ. ಅದೇ ರೀತಿಯಲ್ಲಿ ಒಂದು ವಿಶ್ವದ ಶ್ರೇಷ್ಠ ಮಟ್ಟದ ನಾಯಕರು ಸಹ ಹೌದು. ಹಾಗಾಗಿ ಅವರ ಹೆಸರನ್ನು ಇಲ್ಲಿನ ಶಾಸಕರಾದ ಶಿವಣ್ಣನವರು ನಾಮಕರಣ ಮಾಡಿಸಲೇಬೇಕನ್ನೋದು ನಮ್ಮ ಒಂದು ಸಂಘಟನೆ ಒತ್ತಾಯ ಆಗಿದೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಎಲ್ಲ ಒಂದು ಆನೇಕಲ್ ತಾಲೂಕಿನ ಸಂಘಟನೆಗಳು ಸೇರಿ ಒಂದು ನಾಮಕರಣಕ್ಕೆ ಒತ್ತಾಯ ಮಾಡಲೇಬೇಕಂತ ಹೇಳ್ತಾ ಇಲ್ವಾಡಿ ಗ್ರಾಮದಲ್ಲಿ ಕ್ರೀಡಾಂಗಣ ಮಾಡ್ತವ್ರೆ. ಅಲ್ಲಿ ಆ ಕ್ರೀಡಾಂಗಣಕ್ಕೆ ಹೆಸರು ಇಡಬೇಕಾಗಿರೋದು ಬರೀ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರು ಮಾತ್ರ ಅಲ್ಲ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರನ್ನು ಇಡಬೇಕಂದ್ಬಿಟ್ಟು ಮಾನ್ಯ ಶಾಸಕರು MLA ಶಿವಣ್ಣವ್ರಿಗೆ ಒತ್ತಾಯ, ಮತ್ತು ಈ ಸರ್ಕಾರ CM DCMಗೆ ನಾವು ಒತ್ತಾಯ ಮಾಡ್ತಾಯಿದ್ದೀರಿ. ಅದೇ ರೀತಿಯಲ್ಲಿ ಈ ಹೆಸರನ್ನು ಇಟ್ಟಿಲ್ಲ ಅಂದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀರಿ ಅಂದ್ಬಿಟ್ಟು ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಅಂಬೇಡ್ಕರ್ ನಾಮವನ್ನು ಇಡಬೇಕು, ಹೆಸರು ಇಡಬೇಕಂತ ಇವತ್ತು ನಾವು ಎಲ್ಲ ಸಂಘಟನೆ, ಪ್ರಗತಿಪರ ಸಂಘಟನೆ ಹೋರಾಟ ಸಮಿತಿಯಿಂದ ಇವತ್ತು IBನಲ್ಲಿ ಸೇರಿ ನಾವು ಪತ್ರ ಘೋಷಣೆ ಮಾಡ್ತಿದ್ದೀವಿ. ಏನು ಇವತ್ತು ನಾವು ಶಾಸಕರಿಗಷ್ಟೇ ಹಾಗೂ ಸರ್ಕಾರಕ್ಕಷ್ಟೇ ಏನು ಹೇಳ್ತೀವಿ ಅಂದರೆ, ಆ ಬಾಬಾ ಸಾಹೇಬ್ ಸಂವಿಧಾನ ಬರೆದು ಸುಮಾರು 2 ವರ್ಷ 11 ತಿಂಗಳು ಬರೆದು ಇಡೀ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಆ ಕೊಡುಗೆ ಬರುವಾಗ ಅಂಬೇಡ್ಕರ್ ನಾಮಕರಣವನ್ನು ಕ್ರೀಡಾಂಗಣದಲ್ಲಿ ಇಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನು ಉದ್ಘಾಟನೆ ಮಾಡಲು ಶ್ರೀ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ಆದರೆ ನಮ್ಮ ವಿಚಾರ ಏನೆಂದರೆ, ಈ ಕ್ರೀಡಾಂಗಣ ಜನಕ್ಕೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣ ಎಂಬ ಹೆಸರನ್ನು ಅನಾವರಣ ಮಾಡಬೇಕು ಅನ್ನುವುದು ನಮ್ಮೆಲ್ಲರ ಇಚ್ಛೆ. ಯಾಕಂದರೆ ಆನೇಕಲ್ ತಾಲೂಕು ಭಾಗದಲ್ಲಿ ಅನೇಕ ಸಂಘಟನೆಗಳು ಹಾಗೂ ಸಂವಿಧಾನ ಪ್ರಿಯರು ತುಂಬ ಹೆಚ್ಚಾಗಿದ್ದು ಈ ಆನೇಕಲ್ ತಾಲೂಕು ಭಾಗದಲ್ಲಿ ಇರಲಿ. ಆದರೆ ಈ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಯಾವುದೇ ಇರಲಿ, ಯಾವುದೇ ಭಾಗದಲ್ಲಿ, ಯಾವುದೇ ವಿಮಾನ ನಿಲ್ದಾಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರುಗಳು ಯಾವುದೇ ಇದರಲ್ಲಿ ಇಲ್ಲ. ಆದರೆ ಅದಕ್ಕೋಸ್ಕರ ನಮ್ಮ ಈ ಆನೇಕಲ್ ತಾಲೂಕಲ್ಲಿ ಈ ಶಾಸಕರಿಗೆ ನಮ್ಮ ಶಿವಣ್ಣ ಅವ್ರಿಗೆ ಹೇಳೋದಿಷ್ಟೇ, ನೀವು ಶ್ರಮಪಟ್ಟಂತಹ ಕ್ರೀಡಾಂಗಣಗೋಸ್ಕರ ಇದೊಂದು ಶ್ರಮಪಟ್ಟು ಈ ಕ್ರೀಡಾಂಗಣಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ಇಡಬೇಕೆಂದು ನಮ್ಮೊಂದು ಮನವಿ. ಜೈ ಭೀಮ್. ಕ್ರಿಕೆಟ್ ಸ್ಟೇಡಿಯಂ ಆಗ್ತದೆ, ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದ್ದವಾಗಂತೂ ಅವರಿಗೆ ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಲಿಲ್ಲ. ಅಟ್ಲೀಸ್ಟ್ ಅವರು ಹೋದ್ಮೇಲಾದರೂ ಅವ್ರ ಹೆಸರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ಒಂದೇ ಕೂಗು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೂಗು ಕರ್ನಾಟಕದಲ್ಲಿ. ಹಾಗೂ ನಮ್ಮ ಇಳ್ವಾಡಿ ಹತ್ರ ಒಂದು ಅಂತಾರಾಷ್ಟ್ರೀಯ ಕ್ರೀಡಾ ಅಂಗಣ ಆಗ್ತಾಯಿದೆ. ಅದಕ್ಕೆ ನಾವು ಏನು ಬೇಡಿಕೆ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಅವ್ರು ಬದುಕಿದವರು ಅವ್ರೂ ಏನೋ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಹೆಲ್ಪ್ ಮಾಡಿಲ್ಲ. ಈಗ ಮೀಸಲಾತಿ ಕ್ಷೇತ್ರ ಆಗಿರೋದ್ರಿಂದ ನಾವು ಕೇಳ್ಕೊಳೋದಿಷ್ಟೇ, ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇಡಬೇಕಂತಲೇ ನಮ್ದೆಲ್ಲರೂ ಮನವಿ. ಹಾಗೂ ಎಲ್ಲರೂ ಒಮ್ಮತದಿಂದ ಆನೇಕಲ್ ಕ್ಷೇತ್ರ ಇರ್ಬೋದಲ್ಲ, ಇಡೀ ಕರ್ನಾಟಕದಲ್ಲಿ ಕೂಗು ಹೇಳ್ತಾ ಇದ್ದಾರೆ. ಆನೇಕಲ್ ಭಾಗದಲ್ಲಿ ಅಂತಾರಾಷ್ಟ್ರೀಯ ಏನು ಕ್ರೀಡಾಂಗಣ ನಡೀತಾ ಇದೆ ಅವ್ರಿಗೆ ಅದಕ್ಕೆ ಬಾಬಾ ಸಾಹೇಬ್ರ ಹೆಸರು ಇಡಬೇಕು ಅಂತ ನಾವು ಕೇಳೋದು. ಜೈ ಭೀಮ್. ಇಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆಗ್ತಾಯಿದೆ ಇಳ್ವಾಡಿ ಹತ್ರ, ಅದಕ್ಕೆ ಬಾಬಾ ಸಾಹೇಬರ ಹೆಸರಿಡಬೇಕಂತೇಳಿ ನಾವೆಲ್ಲ ಸೇರಿಕೊಂಡು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀರಿ. ಈ ಪ್ರೆಸ್ ಮೀಟ್ ಮುಖಾಂತರ ನಮ್ಮ MLAಗಾಗಲಿ ಮುಖ್ಯಮಂತ್ರಿ ಅವ್ರಿಗಾಗಲಿ ನಮಗೆ ಅಂಬೇಡ್ಕರ್ ಹೆಸರು ಇಟ್ಟು ಇದು ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀರಿ. ನ್ಯಾಷನಲ್ಲು ಕ್ರೀಡಾಂಗಣದ 2ನೇ ಕ್ರೀಡಾಂಗಣ ನಮ್ಮ ಆನೇಕಲ್ಲಲ್ಲಿ ಮಾಡ್ತಾಯಿದ್ದಾರೆ ಅಂತ ಶಾಸಕರು ಅದಕ್ಕೆಲ್ಲನೂ ಒತ್ತು ಕೊಟ್ಟು ತಗೊಬಂದಿರೋ ಸಂತೋಷ ಅಂತ ಹೇಳ್ತಾ ಇದ್ದೀರಾ. ಇವರು ಶಾಸಕರು ಕ್ರೀಡಾಂಗಣದಲ್ಲಿ ತಂದವರು ಅಂಬೇಡ್ಕರ್ ಹೆಸರು ಇಡೋದಕ್ಕೆ ಏನಾದರೂ ಮೀನಾಂಶ ಮಾಡ್ತಾಯಿದ್ದಾರಾ? ಅಂಬೇಡ್ಕರ್ ಅವರು ಹೆಸರನ್ನು ಇಡಬೇಕು ಅಂತ ಅವರ ಬಾಯಿಂದ ಎಲ್ಲೂ ಬಂದಿಲ್ಲ. ಅವರು ಇಡಬಾರ್ದು ಅಂತಲೂ ಎಲ್ಲೂ ಹೇಳಿಲ್ಲ. ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ. ಇಡೀ ತಾಲೂಕಿನ ಸಂಘಟನೆಗಳು ಏನಿದೆಯೋ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಅವರ ಗಮನಕ್ಕೆ ತಂದಿದ್ದೀವಿ. ಅಂಬೇಡ್ಕರ್ ಸಾಹೇಬರ ಹೆಸರನ್ನು ಹಿಡಿಬೇಕು ಆ ಕ್ರೀಡಾಂಗಣಕ್ಕಂತ ಹೇಳಿ. ಅವರು ಕೂಡ ನೀವು ಎಲ್ಲಿ CM ಮತ್ತು ಇನ್ನು DC ಎಲ್ಲ ಕಡೆಯೂ ಅರ್ಜಿಗಳು ಕೊಡ್ರಿ, ಅದು ನನಗೂ ಒತ್ತಾಯ ಬಂದರೆ ನಾನು ಕೂಡ ನಾನು ಮಾತಾಡಬೇಕಾಗುತ್ತೆ, ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲ ದಲಿತ ಸಂಘಟನೆಗಳು ನಿನ್ನೆ ಕೂಡ ತಾಲೂಕಿನಾದ್ಯಂತ ಸೇರಿ ಎಲ್ಲ ಒಂದು ಮೀಟಿಂಗನ್ನು ಮಾಡಿದ್ದಾರೆ.
ಶಾಸಕರು ಕೂಡ ಎಲ್ಲ ಸಂಘಟನೆಯವರು ಅವ್ರಿಗೂ ಹೇಳಿ ಮನವರಿಕೆ ಮಾಡಿದ್ದಾರೆ. ಈಗ CM ಕೂಡ ಒಂದು ಲೆಟರ್ ಕೊಡೋದಕ್ಕೆ ಎಲ್ಲ ಸಂಘಟನೆಗಳು ಹೋಗ್ತಾ ಇದ್ದಾರೆ. ನಾವು ಕೂಡ ನಮ್ಮ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ನಾವು ಕೂಡ CM ಅವರಿಗೆ ಸಿದ್ದರಾಮಯ್ಯ ಅವ್ರಿಗೂ ಒಂದು ಮನವಿ ಕೊಡ್ತೀವಿ, DC ಅವ್ರಿಗೂ ಒಂದು ಮನವಿ ಕೊಡ್ತೀವಿ. ಹಾಗೆಯೇ ಈಗ ಕಡೆ ಹಂತದಲ್ಲಿ ಫಿನಿಷಿಂಗ್ ಆದಂಥ ಟೈಮಲ್ಲಿ ನಾಮಕರಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಇಡಲೇಬೇಕಾಗುತ್ತೆ. ಒಂದು ವೇಳೆ ಇಟ್ಟಿಲ್ಲ ಅಂದರೆ ಆನೇಕಲ್ ಭಾಗದಲ್ಲಿ ದಲಿತ ಸಂಘಟನೆಗಳು ಹೋರಾಟಗಳನ್ನು ಸುರಚಿಕೊಂಡಾಗ ದೊಡ್ಡ ಮಟ್ಟದಲ್ಲಿ ವಿರೋಧ ಆಗ್ತದೆ. ಆಮೇಲೆ ಆನೇಕಲ್ ಅಂತ ಅಲ್ಲ, ಇಡೀ ರಾಜ್ಯಕ್ಕೆ ಆನೇಕಲ್ ಹೆಚ್ಚಿನ ರೀತಿಯಲ್ಲಿ ಲೀಡರ್ಗಳಿರೋದ್ರಿಂದ ಇಡೀ ರಾಜ್ಯದಂಥ ಎಲ್ಲ ರಾಜ್ಯಗಳಿಂದನೂ ಒಂದೇ ರಾಜ್ಯದಿಂದ ಇಡೀ ರಾಜ್ಯದ ಎಲ್ಲ ಕಡೆಯಿಂದನೂ ಜನ ಕೂಗು ಜಾಸ್ತಿ ಆಗ್ತದೆ, ಹೋರಾಟ ಜಾಸ್ತಿ ಆಗ್ತದೆ, ಒತ್ತಾಯನೂ ಜಾಸ್ತಿ ಆಗ್ತದೆ. ಸಿದ್ದರಾಮಯ್ಯನವರು ಏನಾದರೂ ಅದಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಅವರಿಗೆ ಮುಂದಿನ ಸೋಲನ್ನು ಕಾಣಬೇಕಾಗುತ್ತೆ. ಆ ರೀತಿಯಲ್ಲಿ ಉಗ್ರವಾದ ಹೋರಾಟಗಳನ್ನು ಆಗುತ್ತೆ ಈ ಭಾಗದಲ್ಲಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಅದು ಆಗೋದು ಬೇಡ ಅಂತ ಹೇಳಿ ನಾವೆಲ್ಲ ಮನವಿ ಮಾಡ್ಕೊತಿದ್ದೀವಿ. ಮತ್ತೊಂದು ಸಾರಿ ಮನವಿ ಮಾಡ್ಕೊತೀವಿ. ಸಿದ್ದರಾಮಯ್ಯನವರು ಅದನ್ನೊಂದು ನೆರವೇರಿಸ್ಕೊಡ್ಬೇಕಂತ ಹೇಳಿ ನಾವು ಅವರಲ್ಲಿ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸ್ಥಳೀಯ ಶಾಸಕರಿಗೆ ಏನಾದರೂ ಲಿಖಿತವಾಗಾದರೂ ಮೌಖಿಕವಾಗಾದರೂ ನೀವು ವಿಷಯ ತಿಳಿಸಿದ್ರೆ? ಮೌಖಿಕವಾಗಿ ಹೇಳಿದ್ದೀವಿ, ಲಿಖಿತವಾಗಿ ಕೊಟ್ಟಿಲ್ಲ. ಈಗ ಶಾಸಕರಿಗೂ ಕೂಡ ನಾವು ಕೊಡ್ತೀವಿ. ಬೇರೆ ನಮ್ಮ ದಲಿತ ಸಂಘಟನೆಗಳವರು ಕೊಟ್ಟಿದ್ದಾರೆ. ಆದರೂ ನಮ್ಮ ಹೋರಾಟ ಸಮಿತಿಯಿಂದ ನಾವು ಕೂಡ ಒಂದು ಮನವಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ಇಡಲಿ ಅಂತ ಈ ರಾಜ್ಯದ ಜನತೆಯ ಪರವಾಗಿ ಸಿದ್ದರಾಮಯ್ಯ ಅವರಿಗೆ ನಾವು ಮನವಿ ಮಾಡ್ಕೊಳ್ತೇವೆ. ಒಂದು ವೇಳೆ ಸಪೋಸ್ ಇಟ್ಟಿಲ್ಲ ಅಂತಂದರೆ ನಿಮ್ಮ ನಡೆ ಹೆಂಗಿರುತ್ತೆ? ನಮ್ಮ ನಡೆ ಭಾರಿ ಉಗ್ರವಾಗಿರ್ತದೆ. ಉಗ್ರವಾದ ಹೋರಾಟ ನಡೀತದೆ. ಬರೀ ತಾಲೂಕು ಮಟ್ಟದಲ್ಲ, ಇಡೀ ರಾಜ್ಯ ಮಟ್ಟದಲ್ಲೇ ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟ ನಡೀತದೆ. ಕಾರಣ ಇಷ್ಟೊತ್ತು ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ ಹೋರಾಟಗಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವುದೇ ಮಾನ್ಯತೆ ಕೊಟ್ಟಿಲ್ಲ. ಇದುವರೆಗೂ ಸರ್ಕಾರ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೆದಾಗ್ಲಿಂದಲೂ ಇದುವರೆಗೂ ಯಾವುದೇ ಮಾನ್ಯತೆ ಕೊಟ್ಟಿಲ್ಲ. ಕಡೆ ಪಕ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ ಅಂತ ಈಗ ಕ್ರೀಡಾಂಗಣ ನಡೀತಾ ಇರೋದ್ರಿಂದ ಇಲ್ಲಿ ಕೊಡಲೇಬೇಕಾಗುತ್ತೆ. ಅಂಬೇಡ್ಕರ್ ಸಾಹೇಬರು ಹೆಸರಿಟ್ಟು ಅವರು ನಮ್ಮ ಸಮುದಾಯಗಳನ್ನು ಉಳಿಸ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಅದು ಪರಿಣಾಮ ಅವರು ಅನುಭವಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಹೆಸರು ಇಡಲೇಬೇಕು. ಕ್ರೀಡಾಂಗಣಕ್ಕೆ ಅಂಬೇಡ್ಕರ್ ಹೆಸರು ಇಡಲೇಬೇಕು.